ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರತಿಕ್ಷಣ ಯೇಸುವಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಆಹ್ವಾನಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಿಯರೇ, ಈ ದಿನದ ಚಿಂತನೆಗಾಗಿ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡೋಣ. ವಾಕ್ಯದ ಧ್ಯಾನದ ಭಾಗಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 37-38ನೇ ವಚನವು ಈ ರೀತಿಯಾಗಿ ಹೇಳೋದು ನಾವು ನೋಡ್ತೇವೆ. ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಅನೇಕ ಬಾರಿ ನೀವು ಕೇಳಿದ್ದೀರಿ ಮತ್ತು ಧ್ಯಾನ ಮಾಡಿದ್ದೀರಿ. ಆದರೆ ಈ ವಾಕ್ಯದ ಪ್ರಕಾರವಾಗಿ ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕು ಎಂಬುದಾಗಿ ನಾವು ಈ ಒಂದು ವಾಕ್ಯದ ಒಂದು ತಾತ್ಪರ್ಯವನ್ನು ನೋಡುವುದಾದರೆ, ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ದೇವರನ್ನು ಈ ರೀತಿಯಾಗಿ ನಾವು ಪ್ರೀತಿ ಮಾಡ್ತಾ ಇದ್ದೀವಾ? ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ನಾವು ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀವಾ ಎಂಬುದಾಗಿ ನಾವು ಈ ಸಮಯದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ನಮ್ಮ ದೇವರು ಯಾವ ರೀತಿ ಅವರು ಬಯಕೆ ಉಳ್ಳ ದೇವರಾಗಿದ್ದಾರೆ ಎಂಬುದಾಗಿ ನೋಡೋದಾದರೆ, ನಾನು ಸೃಷ್ಟಿ ಮಾಡಿದಂಥ ನನ್ನ ಮಕ್ಕಳು, ನಾನು ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಂಥ ನನ್ನ ಮಕ್ಕಳು ಮತ್ತು ಇಡೀ ಮನುಕುಲ ನನ್ನನ್ನು ಈ ಲೋಕದಲ್ಲಿರುವುದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನೇ ಪ್ರೀತಿ ಮಾಡಬೇಕು ಎಂಬುದಾಗಿ ಆತನು ಬಯಸುವ ದೇವರಾಗಿದ್ದಾನೆ. ಯಾಕಂದರೆ ನಮ್ಮನ್ನು ಆತನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಪ್ರಿಯರೇ. ನಮ್ಮನ್ನು ನರಕದಿಂದ ತಪ್ಪಿಸ್ಲಿಕ್ಕಾಗಿ, ನಮ್ಮನ್ನು ಪಾಪ ಶಾಪಗಳಿಂದ ಬಿಡುಗಡೆ ಮಾಡಲಿಕ್ಕಾಗಿ, ಅಂಧಕಾರದ ದೊರೆತನದಿಂದ ಬಿಡಿಸುವುದಕ್ಕೋಸ್ಕರ ಯೇಸು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟು, ಆತನು ಶಾಸ್ತ್ರಗಳಲ್ಲಿ ಮುಂತಿಳಿಸಿರುವ ಪ್ರಕಾರವೇ ಆತನು ಸತ್ತನು, ನಮ್ಮ ಪಾಪಗಳಿಗೋಸ್ಕರ ಸತ್ತನು, ಹೂಣಲ್ಪಟ್ಟನು, 3ನೇ ದಿವಸದಲ್ಲಿ ಜೀವಿತನಾಗಿ ಎದ್ದು ನಾನೇ ಸತ್ಯ, ನಾನೇ ನಿಜವಾದ ದೇವರು ಎಂಬುದಾಗಿ ರುಜುವಾತು ಮಾಡಿದ್ದಾನೆ ಪ್ರಿಯರೇ. ಆದ್ದರಿಂದಾಗಿ ಇದು ಮೊದಲನೇ ಆಜ್ಞೆ ಮತ್ತು ಮುಖ್ಯವಾದ ಆಜ್ಞೆ ಎಂಬುದಾಗಿ ನಮಗೆ ಸತ್ಯವೇದ ಪ್ರಬೋಧಿಸ್ತದೆ ಪ್ರಿಯರೇ. ನಾವು ಈ ರೀತಿಯಾಗಿ ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತಾ ಇದ್ದೀವಾ? ನಾವು ನೋಡಿಕೊಳ್ಳೋಣ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ ಅದರ 1ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ. ಅಲ್ಲಿ ಅಬ್ರಹಾಮನನ್ನು ದೇವರು ಕರೀತಾನೆ. ಅಬ್ರಹಾಮನೇ ಈಗೋ ಇದ್ದೆ ಎಂದು ಕರೆದಾಗ ಈಗೋ ಇದ್ದೇನೆ ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರು ಒಂದು ಅಬ್ರಹಾಮನಿಗೆ ಪರಿಶೋಧನೆಯನ್ನು ಉಂಟು ಮಾಡ್ತಾರೆ, ಪರಿಶೋಧನೆಯನ್ನು ಇಡ್ತಾರೆ, ಅಂದರೆ ಒಂದು ಪರೀಕ್ಷೆಯನ್ನು ಇಡ್ತಾರೆ. ಆ ಪರೀಕ್ಷೆ ಏನೆಂಬುದಾಗಿ ನಾವು ನೋಡೋದಾದರೆ 22ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾರೆ. ಏನೆಂಬುದಾಗಿ ನಾವು ನೋಡೋದಾದರೆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಎಂಬ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಅಬ್ರಹಾಮನಿಗೆ 100 ವರ್ಷ ವಯಸ್ಸಾದಾಗ ಒಂದು ಮಗುವನ್ನು ದೇವರು ಕೊಟ್ಟಿದ್ದಾರೆ, ವಾಗ್ದಾನದ ಮಗುವನ್ನು ಕೊಟ್ಟಿದ್ದಾರೆ. ಆ ಮಗುವನ್ನು ತಿರುಗಿ ಕೇಳ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಅಬ್ರಹಾಮನು ಎಷ್ಟು ಒಂದು ಭಯಭಕ್ತಿಯಿಂದ, ಒಂದು ಮಾತನಾಡದೆ, ಒಂದು ಪ್ರಶ್ನೆ ಕೇಳದೆ, ಅವನು ಮುಂದಿನ ವಚನಗಳಲ್ಲಿ ನೋಡುವ ಕತ್ತೆಗೆ ತಡಿ ಹಾಕಿಸಿಕೊಂಡು ಅವು ಹೇಳಿರುವಂಥ ಮೋರಿಯಾ ದೇಶಕ್ಕೆ ಹೋಗಿ ಆ ಮಗನನ್ನು ಅರ್ಪಿಸುವಂಥದ್ದನ್ನು ನೀವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇದರಿಂದ ತಿಳಿದುಕೊಳ್ಳಬೇಕಾದಂಥ ಒಂದು ಅಂಶ ಏನೆಂಬುದಾಗಿ ನಾವು ನೋಡೋದಾದರೆ, ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಎಂಬುದಾಗಿ. ಅಂದರೆ ಪರಿಶೋಧನೆ ಎಂಬುದಾಗಿ ನಾವು ನೋಡೋದಾದರೆ, ನಾವು ನಂಬಿಗಸ್ತರು ಹೌದಲ್ವೋ, ನಾವು ಭಯಭಕ್ತಿ ಉಳ್ಳವರಾಗಿದ್ದೇವೆಲ್ವೋ ಎಂಬುದಾಗಿ ಆತನು ದೇವರಾದ ಕರ್ತನು ಪರೀಕ್ಷೆಯನ್ನು ಮಾಡ್ತಾ ಇದ್ದಾನೆ. ಮತ್ತು ಆತನು ಇವನು ನನಗಿಂತ ಹೆಚ್ಚಾಗಿ ಇವನು ಮಗನನ್ನು ಪ್ರೀತಿ ಮಾಡ್ತಾ ಇದ್ದಾನೇನೋ ಎಂಬುದಾಗಿ ತಿಳ್ಕೊಳ್ಳುವುದಕ್ಕೋಸ್ಕರ ಕೂಡ ಇಲ್ಲಿ ಪರಿಶೋಧನೆ ಮಾಡ್ತಾರೆ. ಯಾಕಂತ ಹೇಳಿದರೆ, ದೇವರದು ಒಂದು ಆಸೆ, ನನ್ನ ಮಕ್ಕಳು ನನಗೆ ಮೊದಲನೇ ಸ್ಥಾನ ಕೊಡಬೇಕು, ನನ್ನನ್ನೇ ಪ್ರೀತಿ ಮಾಡಬೇಕು,
ನನ್ನನ್ನೇ ಮೊದಲನೇ ಸ್ಥಾನವನ್ನು ಕೊಡಬೇಕು ಎಂಬುದಾಗಿ ಬಯಸುವಂಥ ಒಂದು ವೈರಾಗ್ಯವುಳ್ಳ ದೇವರು ಪ್ರಿಯರೇ. ಯಾಕಂತ ಹೇಳಿದರೆ ದೇವರನ್ನು ಪ್ರೀತಿಸುವಾಗ ನಾವು ಯಾವುದೇ ಕಾರಣಕ್ಕೂ ಮೋಸ ಹೋಗುವುದಿಲ್ಲ ಪ್ರಿಯರೇ. ಯಾಕಂದರೆ ಆತನು ನಂಬಿಗಸ್ತನಾದ ದೇವರು, ಸತ್ಯವಂತನಾದ ದೇವರು, ಸದಾಕಾಲ ಯುಗಾಂತರದಲ್ಲಿ ಜೀವಿಸುವ ದೇವರಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಅದು ಮೊದಲನೇ ಆಜ್ಞೆಯೂ ಕೂಡ ಆಗಿದೆ. ಇಲ್ಲಿ ಗಮನಿಸುವಂಥ ವಿಷಯ, ಅಬ್ರಹಾಮನು ಹಿಂದು ಮುಂದೆ ನೋಡದೆ, ಯಾಕಂದರೆ ಮಾನುಷಿಕವಾಗಿ ಲೋಕದ ದೃಷ್ಟಿಯಲ್ಲಿ ಅಸಾಧ್ಯವಾಗದೇ ಇದ್ದಾಗ ದೇವರು ನನಗೊಬ್ಬ ಮಗನನ್ನು ಕೊಟ್ಟಿದ್ದಾನಂತ ಹೇಳಿದರೆ, ದೇವರು ನಮ್ಮ ದೇವರು ಜೀವ ಕೊಡುವ ದೇವರು ಹೊರತು ಜೀವ ತೆಗೆದುಕೊಳ್ಳುವ ದೇವರಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ದೇವರು ಒಂದು ವೇಳೆ ಈ ಇಸಾಕನನ್ನು ಅರ್ಪಿಸಲಿಕ್ಕೆ ಹೇಳ್ತಾ ಇದ್ದಾನೆಂದರೆ ಮತ್ತೆ ಇಂಥ 100 ಇಸಾಕುಗಳನ್ನಾದರೂ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರನ್ನು ಅಬ್ರಹಾಮನು ಅರ್ಥ ಮಾಡಿಕೊಂಡಿದ್ದನು ಪ್ರಿಯರೇ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರಿಗಿಂತ ಮುಖ್ಯವಾಗಿ ಏನನ್ನಾದರೂ ನಾವು ಪ್ರೀತಿ ಮಾಡ್ತಾ ಇದ್ದೇವಾ? ಯಾವುದಕ್ಕಾದರೂ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೇವಾ? ಹಾಗಾದರೆ ಕೊಟ್ಟಿದ್ದರೆ ಅದು ಅವಿಧೇಯತನ ಆಗುತ್ತದೆ ಪ್ರಿಯ. ದೇವರು ಕೊಟ್ಟಿರುವಂಥ ಮುಖ್ಯವಾದ ಮೊದಲನೇ ಆದ್ಯ, ನೀನು ಕರ್ತನಾದ ದೇವರನ್ನು ಪೂರ್ಣ ಹೃದಯದಲ್ಲಿ, ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿಸಬೇಕೆಂಬುದು ಆಜ್ಞೆಗೆ ಅವಿಧೇಯರಾಗ್ತೇವೆ. ಅವಿಧೇಯತ್ತು ಮಾಟ ಮಂತ್ರ ಅಷ್ಟೇ ಕೆಟ್ಟದ್ದಾಗಿದೆ. ಅವಿಧೇಯರು ಏನಾಗ್ತಾರೆ? ದೇವರ ಕೋಪ, ನರಕಕ್ಕೆ ಗುರಿ ಆಗ್ತಾರೆ. ಹಾಗಾದರೆ ದೇವರಿಗಿಂತ ನಮ್ಮ ಜೀವಿತದಲ್ಲಿ ಯಾವುದನ್ನಾದರೂ ಪ್ರೀತಿ ಮಾಡ್ತಾ ಇದ್ದೇವಾ? ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ದೇವರಿಗಿಂತ ಶ್ರೇಷ್ಠವಾದವರು ಯಾರೂ ಇಲ್ಲ ಪ್ರಿಯರೇ. ಅಂದರೆ ಅದರ ಅರ್ಥ ದೇವರು ಇತರರನ್ನು ಪ್ರೀತಿ ಮಾಡಬಾರ್ದು ಅಂತ ಹೇಳಿಲ್ಲ, ಆದರೆ ಮೊದಲನೇದಾಗಿ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡಬೇಕು. ಎರಡನೇದಾಗಿ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ಇದು ದೇವರ ಆಜ್ಞೆ ಆಗಿದೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ನಮಗೆ ದೇವರು ಯಾಕೆ ಆ ರೀತಿ ಒಂದು ಪರಿಶೋಧನೆ, ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಯಾಕೆ ಒಂದು ಪರೀಕ್ಷೆಗಳನ್ನು ಒಡ್ತಾನೆ ಎಂಬುದಾಗಿ ನೋಡೋದಾದರೆ, ನಾವು ಆತನನ್ನು ಪ್ರೀತಿಸಿ ಆತನ ಒಂದು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು. ನಾವೆಷ್ಟು ಮಾತ್ರಕ್ಕೂ ನಾಶವಾಗಬಾರದು ಎಂಬುದಾಗಿ ದೇವರು ಬಯಸುವಂಥ ಒಂದು ಏನಾಗಿದೆ, ಬಹು ದೊಡ್ಡ ಕಾರ್ಯವಾಗಿದೆ ಪ್ರಿಯರೇ. ಆದ್ದರಿಂದಲೇ ಅಬ್ರಹಾಮನನ್ನು ಪರಿಶೋಧಿಸಿದಾಗ ಅಬ್ರಹಾಮನು ಹಿಂದು ಮುಂದೆ ನೋಡದೆ ಅವನು ಯಜ್ಞಕ್ಕೆ ಬೇಕಾದಂಥ ಎಲ್ಲ ಕಟ್ಟಿಗೆಯನ್ನು ಹಾಕ್ಕೊಂಡು ಎಲ್ಲ ಪ್ರಯಾಣವನ್ನು ಮುಂದುವರಿಸ್ತಾನೆ. ಪ್ರೈಸ್ ಗಾಡ್. ಅಲ್ಲಿ ನಂಬಿಕೆಯಿಂದ ಒಂದು ಮಾತು ಮಾತಾಡ್ತಾನೆ ಅಬ್ರಹಾಮನು. ಏನಂತ ಹೇಳಿದರೆ, ನಾನು ನನ್ನ ಮಗನು ದೇವಾರಾಧನೆ ಮಾಡಿಕೊಂಡು ಬರ್ತೇವೆ ಎಂಬುದಾಗಿ ನಂಬಿಕೆಯಿಂದ ಹೇಳ್ತಾ ಇದ್ದಾರೆ. ಇದರಿಂದ ಅರ್ಥ ಮಾಡಿಕೊಳ್ಳಬೇಕು, ದೇವರನ್ನು ಪ್ರೀತಿಸುವಂಥವರಿಗೆ ಒಂದು ಕಾರ್ಯ ಅರ್ಥ ಆಗುತ್ತೆ. ಏನಂತ ನೋಡೋದಾದರೆ, ದೇವರು ನನಗಾಗಿ ಏನು ಪರೀಕ್ಷೆಗಳನ್ನು ಒಡ್ಡಿದರೂ ಕೂಡ ಅದು ನನ್ನ ಒಳ್ಳೆಯದಕ್ಕೆ ಆಗಿರ್ತದೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಹಾಗೆ ಅಬ್ರಹಾಮನು ಅವನು ಯಜ್ಞ ಅರ್ಪಿಸುವಾಗ ದೇವದೂತನು ಬಂದು ಆಕಾಶದಿಂದ ದೇವದೂತನು ಕೂಗಿ ಏನು ಹೇಳ್ತಾನೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ನಿನ್ನ ಒಬ್ಬನೇ ಮಗನನ್ನು ಅರ್ಪಿಸುವುದಕ್ಕೆ ನೀ ಹಿಂತೆಗೆಯವನಾದ್ದರಿಂದ ನೀನು ಈಗ ಭಯಭಕ್ತಿ ಉಳ್ಳವನಾಗಿ ಎಂದು ನನಗೆ ತೋರಿ ಬಂದಿತ್ತು ಎಂಬುದಾಗಿ. ಪ್ರಿಯರೇ, ಕರ್ತನನ್ನು ಪೂರ್ಣ ಪ್ರಮಾಣದಿಂದ ಪ್ರೀತಿಸುವುದಂದ್ರೆ ಇದೇ ಆಗಿದೆ ಪ್ರಿಯರೇ. ನಾವು ದೇವರು ಏನು ಹೇಳಿದಾನೋ, ದೇವರ ಮತ್ತು ನಮಗೆ ಸಂಬಂಧದ ಮಧ್ಯೆ ಯಾರು ತಡೆಯಾಗಿದ್ದಾರೋ, ಯಾವ ವಸ್ತು ತಡೆಯಾಗಿದೋ ಅದನ್ನು ತೆಗೆದು ಹಾಕಬೇಕು ಪ್ರಿಯರೇ. ಆವಾಗ ನಾವು ಪೂರ್ಣ ಹೃದಯದಿಂದ ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಅಬ್ರಹಾಮನ ಆ ಪರಿಶೋಧನೆಯಲ್ಲಿ ಅವನು ಏನು ಮಾಡ್ತಾನೆ, ಅವನು ಏನು ಮಾಡ್ತಾನೆ, ಪಾಸ್ ಆಗ್ತಾನೆ, ಅವನು ತೇರ್ಗಡೆ ಆಗ್ತಾನೆ. ಆದ್ದರಿಂದ ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂಬುದಾಗಿ. ನೋಡಿ, ನಾವು ವಿಧೇಯರಾಗುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ನೋಡೋಣ, ಪ್ರೈಸ್ ಗಾಡ್, ನಾವು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನಾದರೂ ಪ್ರೀತಿ ಮಾಡ್ತಾ ಇದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತರು ಕೂಡ ಅದನ್ನೇ ಹೇಳಿದರು, ನನ್ನ ನಿಮಿತ್ತವಾಗಿ ನೀವು ಏನೇ ಕಳ್ಕೊಂಡ್ರು ಅದು 100ರಷ್ಟು ನಿಮಗೆ ಈ ಲೋಕದಲ್ಲಿ ಸಿಗ್ತದೆ, ಮುಂದಿನ ಲೋಕದಲ್ಲೂ ಸಿಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಅದರ ಅರ್ಥ, ದೇವರು ಮತ್ತು ನಮ್ಮ ಮಧ್ಯದಲ್ಲಿ ಯೇಸುವಿನ ಮಧ್ಯೆ ಸಂಬಂಧಕ್ಕೆ ತಡೆ ಯಾರಾದರೂ ಬಂದರೆ ಅದನ್ನು ತ್ಯಾಗ ಮಾಡಬೇಕು. ಮಾಡದೇ ಇದ್ದರೆ ಆತನ ಶಿಷ್ಯರಾಗಲು ನಾವು ಸಾಧ್ಯವಿಲ್ಲ.
ನಾವು ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಆತನನ್ನು ಪ್ರೀತಿ ಮಾಡಬೇಕು. ನಾವು ನಮ್ಮ ಪ್ರಾಣವನ್ನು ಹಾಗೆ ಮಾಡದಿದ್ದರೆ ನಾವು ಆತನ ಶಿಷ್ಯರಾಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದರೆ ಪ್ರೀತಿ ಮಾಡುವಂಥ ಒಬ್ಬ ವ್ಯಕ್ತಿ, ಪ್ರೀತಿಸುವಂಥ ವ್ಯಕ್ತಿ ನಾನು ನೀವು ಆದರೆ ಇದ್ಯಾವುದು ಭಾರ ಎನಿಸುವುದಿಲ್ಲ ಪ್ರಿಯರೇ. ಯಾಕಂದರೆ ಪ್ರೀತಿಗೆ ಅಷ್ಟು ಶಕ್ತಿ ಇದೆ. ಇದು ಲೌಕಿಕವಾದ ಪ್ರೀತಿಯಲ್ಲ, ಇದು ಪರಲೋಕದ ಪ್ರೀತಿಯಾಗಿದೆ. ಇದು ಯೇಸುವಿನ ಪ್ರೀತಿಯಾಗಿದೆ. ಆತನು ನಮ್ಮನ್ನು ನಿಮ್ಮನ್ನು ಆ ನರಕದಿಂದ ತಪ್ಪಿಸಲಿಕ್ಕೋಸ್ಕರ ದೇವರಿಗೆ ಸರಿಸಮಾನಾಗಿರುವ ಪದವಿಯನ್ನು ಬಿಡಲೊಲ್ಲೆಂದೇ ಎಣಿಸದೆ ಆತನು ಬಿಟ್ಟು ದಾಸನ ರೂಪವನ್ನು ಧರಿಸಿಕೊಂಡು ಶಿಲುಬೆಯ ಮರಣಕ್ಕೆ ಒಳಗಾಗುವಷ್ಟು ಆತನು ವಿಧೇಯನಾದನು ಎಂಬುದಾಗಿ ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 5, 6, 7 ವಚನಗಳಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿರುವಾಗ ದೇವರು ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದರಿಂದ ನಾವು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ ಪ್ರಿಯರೇ. ನಾವು ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿಸುವಂಥ ಹಂಗಿನಲ್ಲಿದ್ದೇವೆ ಪ್ರಿಯರೇ. ನಾವು ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡುವುದಾದರೆ ದೇವರು ನಮಗೆ ಮೊದಲನೇ ಸ್ಥಾನವನ್ನು ಕೊಡ್ತಾನೆ. ನಾವು ದೇವರನ್ನು ಹೆಚ್ಚಾಗಿ ಪ್ರೀತಿ ಮಾಡುವುದಾದರೆ ನಾವು ಮೋಸಕ್ಕೆ ಒಳಗಾಗುವುದಿಲ್ಲ. ಇಲ್ಲವಾದರೆ ಮೋಸಕ್ಕೆ ಹೋಗ್ತೇವೆ ಪ್ರಿಯರೇ. ನಮ್ಮನ್ನು ನಾವೇ ಮೋಸಗೊಳಿಸಲಾಗ್ತದೆ ಪ್ರಿಯರೇ. ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡುವುದು ಬೇಡ. ನಾವು ಹೆಚ್ಚಾಗಿ ಯೇಸುವನ್ನು ಪ್ರೀತಿ ಮಾಡೋಣ. ಯಾಕಂದರೆ ಯೇಸು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ಏನಾದರೂ ನಮ್ಮ ಹೃದಯದಲ್ಲಿ ದೇವರಿಗಿಂತ ಹೆಚ್ಚಾದ ಸ್ಥಾನ ಯಾರಿಗಾರು ಕೊಟ್ಟಿದ್ರೆ, ಯಾವುದಕ್ಕಾದರೂ ಕೊಟ್ಟಿದ್ರೆ ಅದನ್ನು ತೆಗೆದು ಹಾಕೋಣ. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನಮ್ಮನ್ನು ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ಕರ್ತನೆ ಸ್ತೋತ್ರ. ಹೌದು ದೇವರೇ, ನಿಮ್ಮನ್ನು ಹೆಚ್ಚಾಗಿ ನಾವು ಪ್ರೀತಿಸಬೇಕು. ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ನಾವು ಪ್ರೀತಿಸಬೇಕಪ್ಪ ಸ್ವಾಮಿ. ಅಪ್ಪ, ನಿನಗಿಂತ ಹೆಚ್ಚಾಗಿ ನಾವು ಒಂದು ವೇಳೆ ಯಾವುದಾದ್ರೂ ಸ್ಥಾನ ಕೊಟ್ಟಿದ್ದರೆ ನಮಗೆ ಕ್ಷಮಿಸಿಬಿಡಪ್ಪ. ಇನ್ನು ಮುಂದೆ ನಾವು ಯಾವುದಕ್ಕೂ ಹೆಚ್ಚಿನ ಸ್ಥಾನ ಕೊಡೋದಿಲ್ಲ, ನಿಮಗೇ ಮೊದಲನೇ ಸ್ಥಾನ ಕೊಡ್ತೇವಪ್ಪ. ನಿನ್ನ ಸಾಕ್ಷಿಗಳಾಗಿ, ನಿನ್ನ ಬೆಳಕಾಗಿ ದೇವರೇ ಸ್ತೋತ್ರ. ಅಪ್ಪ, ನಿನ್ನನ್ನು ನಮ್ಮ ಸಂಬಂಧಕ್ಕೆ ಅಡ್ಡಿ ಬರುವಂಥ ಅದು ಏನೇ ಆಗಲಿ ಸ್ವಾಮಿ, ಅದನ್ನು ನಾವು ತ್ಯಜಿಸ್ತೇವಪ್ಪ ಸ್ವಾಮಿ, ಬಿಟ್ಟು ಬಿಡ್ತೇವಪ್ಪ ರಾಜ. ನಿಮ್ಮ ವಾಕ್ಯದ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.